ರೀಸೆಂಟ್ ಡ್ರಾಯಿಂಗ್ನ ಟೈಮ್ ಲ್ಯಾಪ್ಸ್ ವಿಡಿಯೋ ಇದಾಗಿರುತ್ತೆ. ಆಡಿಯೋ ಮುಖಾಂತರ ತುಂಬಾ ಇಂಪಾರ್ಟೆಂಟ್ ವಿಷಯನ ಕವರ್ ಮಾಡ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ನಮಸ್ಕಾರ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ನ ಈ ವಿಡಿಯೋಲಿ ಕವರ್ ಮಾಡ್ತಾ ಇದ್ದೀನಿ. ಏನು ಟಾಪಿಕ್ ಅಂದ್ರೆ, ನಾನು ಏಂತಕ್ಕೆ ಪೇಂಟ್ ಮಾಡ್ತೀನಿ ಇಲ್ಲ ಡ್ರಾಯಿಂಗ್ ಮಾಡ್ತೀನಿ, ಚಿತ್ರಕಲೆ ಶಿಲ್ಪಕಲೆ ಏಂತಕ್ಕೆ ಮಾಡ್ತೀನಿ ಅನ್ನೋದನ್ನ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ನಿಮಗೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಮುಖ್ಯ ಕೆಲಸ, ಇನ್ನೊಂದು ಹವ್ಯಾಸ, ಎರಡು ರೀತಿ ಇರುತ್ತೆ. ಹವ್ಯಾಸ ಏನ್ ಮಾಡುತ್ತೆ ಅಂದ್ರೆ, ಮುಖ್ಯ ಕೆಲಸಕ್ಕೆ ಬೇಕಾಗಿರುವಂತ ಸಾಫ್ಟ್ ಸ್ಕಿಲ್ಸ್ ಅಂದ್ರೆ ಪೇಷನ್ಸ್, ಆಮೇಲಿಂದ ನಿರಂತರವಾಗಿ ಮಾಡೇ ಮಾಡ್ತೀನಿ, ಆ ಕೆಲಸನ ಮುಗಿಸ್ತೀನಿ ಅಂತ ಒಂದು ಗುರಿ, ಒಂದು ಹಠ, ಅದನ್ನೆಲ್ಲ ಡೆವಲಪ್ ಮಾಡೋದೇ ಈ ಹವ್ಯಾಸಗಳು. ಈ ಹವ್ಯಾಸಗಳು ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಹವ್ಯಾಸಗಳು ಇರುತ್ತೆ. ನಮಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನಾವು ನಮ್ಮ ಮುಖ್ಯ ಕೆಲಸದ ಮೇಲೆ ಯೂಸ್ ಮಾಡ್ತಾ ಇರ್ತೀವಿ. ನಾವು ಏನೆಲ್ಲ ಹವ್ಯಾಸ ಮಾಡ್ತೀವಲ್ಲ, ದಿನನಿತ್ಯ ಕೆಲಸಗಳಲ್ಲಿ ಏನೇನೆಲ್ಲ ನಾವು ಮಾಡ್ತೀವಲ್ಲ, ಅದನ್ನ ನಮಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನಮ್ಮ ಮುಖ್ಯ ಕೆಲಸ ಅಂದ್ರೇನೋ ಒಂದು ಏಮ್ ಇಟ್ಕೊಂಡು ಕೆಲಸ ಮಾಡ್ತಿರ್ತೀವಲ್ಲ, ಅದ್ರ ಮೇಲೆ ಇಂಪ್ಲಿಮೆಂಟ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಹವ್ಯಾಸಗಳು ತುಂಬಾ ಇಂಪಾರ್ಟೆಂಟು. ಇದು ಯಾವ ಏಜ್ ಅಂದ್ರೆ ಯಾವುದೇ ಏಜ್ ಲಿಮಿಟ್ ಇಲ್ಲ. ನಿಮಗೆ ಒಂದು ಇವಾಗ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ಬೆಸ್ಟ್ ಎಕ್ಸಾಂಪಲ್ ನಾನೇ. ಎಂತಕ್ಕೆ ಅಂದರೆ, ಈ ಎಡಿಟಿಂಗ್ ಟೈಮಲ್ಲಿ ವಾಯ್ಸ್ ಓವರ್ ಮಾಡಬೇಕಾದ್ರೆ 5 ಸೆಕೆಂಡ್ಗೂ ಕಟ್ ಮಾಡಿ ಪೇಸ್ಟ್ ಮಾಡ್ತಾ ಇದ್ದೀನಿ. ವಾಯ್ಸ್ನ ಏನು ತೊದಲಿಸಿರ್ತೀನಲ್ಲ ಅದನ್ನೆಲ್ಲ ಕಟ್ ಮಾಡಿ ಪೇಸ್ಟ್ ಮಾಡ್ತಾ ಇದ್ದೀನಿ, ಕ್ರಾಪ್ ಮಾಡ್ತಾ ಇದ್ದೀನಿ, ಸಾರಿ. ಅದೇ ಒಬ್ಬ ಕತೆಗಾರ, ಅದೇ ಒಬ್ಬ ಚೆನ್ನಾಗಿ ಕತೆ ಬರೆಯೋರು, ಅವ್ರಿಗೇನಾರ ಈ ವಾಯ್ಸ್ ಓವರ್ ಕೊಟ್ಟಿದ್ರೆ ವಿತೌಟ್ ಎಡಿಟಿಂಗ್ ಒಂದೇ ಶಾರ್ಟ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿರೋರು ಅಲ್ವಾ. ಅದೇ ಎಕ್ಸ್ಪೀರಿಯನ್ಸ್. ಏನು ಅವ್ರ ಹವ್ಯಾಸ ಏನೋ, ಇವಾಗ ಕತೆ ಕಾದಂಬರಿ ಅವ್ರ ಹವ್ಯಾಸ ಆಗಿರುತ್ತೆ ಅನ್ಕೊಳ್ಳಿ, ಅದನ್ನ ಅವ್ರ ಮುಖ್ಯ ಕೆಲಸ ಏನಾರ ಮಾರ್ಕೆಟಿಂಗ್ ಆಗಿದ್ರೆ ಅವ್ರಂತ ಮಾತುಗಾರ ಇನ್ನೊಬ್ರು ಇರಕ್ ಸಾಧ್ಯನೇ ಇಲ್ಲ. ಎಂತಕ್ಕೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು ಅಲ್ವಾ. ಅಷ್ಟು ಚೆನ್ನಾಗಿ ಮಾತುಗಳನ್ನ ಕಟ್ಟಿ ಮಾತಾಡ್ತಾರೆ. ಅವರ ಎಕ್ಸ್ಪೀರಿಯನ್ಸ್ ಏನಿರುತ್ತೆ, ಕತೆ ಬರೆಯೋ ಎಕ್ಸ್ಪೀರಿಯನ್ಸ್ ಏನಿರುತ್ತೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಾರೆ ಮಾರ್ಕೆಟಿಂಗ್ ಮಾಡೋ ಟೈಮಲ್ಲಿ. ಅದು ಈ ಹವ್ಯಾಸಗಳು ಹಂಗೆ ಹೆಲ್ಪ್ ಆಗುತ್ತೆ, ಗೊತ್ತಾಯ್ತಲ್ಲ. ಇದು ಒಂದು ಎಕ್ಸಾಂಪಲ್ ಆಗಿ ತಗೊಂಡೆ. ವಿಡಿಯೋನ ಎಲ್ಲರೂ ನೋಡ್ತಾ ಇದ್ದೀರಾ, ಆದ್ರೆ ಯಾರು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಇದು ಹೊಸ ಚಾನಲ್ ಆಗಿರ್ಬೋದು, ಆದರೆ ನಾನು ಗ್ಯಾರಂಟಿ ಮಾಡ್ತೀನಿ, ನಾನು ಯಾವ ಟಾಪಿಕ್ಸ್ ಮೇಲೆ ಕಂಟೆಂಟ್ ಮಾಡ್ತೀನಲ್ಲ ಅದು ನಿಮಗೆ ಯಾವ ಚಾನಲಲ್ಲಿ ಹುಡುಕಿದ್ರೂ ಸಿಗಲ್ಲ. ಮುಂದೆ ಆ ಥರ ಟಾಪಿಕ್ಸ್ ಮೇಲೆ ಕಂಟೆಂಟ್ ಮಾಡ್ತಾ ಇರ್ತೀನಿ. ಕನ್ನಡಿಗರನ್ನ ಬೆಳೆಸಬೇಕು, ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಆಗಿ. ಒಂದು ಒಳ್ಳೆ ಹವ್ಯಾಸನ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವಾಗ ಮಾತಾಡೋಣ. ಹೇಗೆ ಸ್ಟಾರ್ಟ್ ಮಾಡಬೇಕು ಅಂದರೆ, ಪ್ರತಿಯೊಂದು ಹವ್ಯಾಸಗಳಿಗೂ ಒಂದು ಟೈಮ್ ಲೈನ್ ಇಟ್ಕೋಬೇಕು. ಈ ಟೈಮ್ ಲೈನ್ ಒಳಗೆ ನಾನು ಇದನ್ನು ಕಲಿತೀನಿ, ಇದನ್ನ ಓದ್ತೀನಿ. ಇವಾಗ ಓದೋ ಹವ್ಯಾಸಗಳಿರುತ್ತೆ. ಈಗ ಟ್ರೆಕ್ಕಿಂಗು, ಇವತ್ತು ಈ ತಿಂಗಳಲ್ಲಿ ಬೆಟ್ಟ ಹತ್ತಿದ್ದೀನಿ, ಇಲ್ಲ ನೆಕ್ಸ್ಟ್ ತಿಂಗಳಲ್ಲಿ ಆ ಥರ ದೊಡ್ಡ ಏಮ್ ಇಟ್ಕೊಂಡು ಹೋಗ್ತಾ ಇರ್ತಾರೆ ಮುಂದೆ. ಆ ಥರ ಮೈಂಡ್ ಸೆಟ್ ನಿಮಗೆ ನಿಮ್ಮ ಮುಖ್ಯ ಕೆಲಸದಲ್ಲೂ ಬರುತ್ತೆ. ಈ ಥರ ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಥರ ಮೈಂಡ್ ಸೆಟ್ ನಿಮ್ಮ ಮುಖ್ಯ ಕೆಲಸ ಏನಿರುತ್ತೆ ಅದ್ರ ಮೇಲೆ ಇಂಪ್ಲಿಮೆಂಟ್ ಆಗ್ತಾ ಇರುತ್ತೆ. ಆದರೆ ನಿಮ್ಗೆ ಗೊತ್ತಾಗ್ತಾ ಇರಲ್ಲ. ಅದೇ ಈ ಹವ್ಯಾಸಗಳ ಇಂಪಾರ್ಟೆಂಟ್. ನಿಮ್ಮ ಸಾಫ್ಟ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ತಾ ಬರುತ್ತೆ. ಅದಕ್ಕೋಸ್ಕರ ನಾವು ಒಳ್ಳೆ ಹವ್ಯಾಸಗಳನ್ನ ಇಟ್ಕೋಬೇಕು. ಮುಂದಿನ ವಿಡಿಯೋಗಳಲ್ಲಿ ಆರ್ಟ್ ಟ್ಯುಟೋರಿಯಲ್ಸ್ ಬರುತ್ತೆ. ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ನಿಮ್ಗೇನಾರು ಚಿತ್ರಕಲೆ, ಶಿಲ್ಪಕಲೆ ಇವೆರಡರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದು ನನ್ನ ಚಾನಲ್ ಅಲ್ಲ, ನಮ್ಮ ಚಾನಲ್ ಅನ್ನೋಣ. ಯಾಕೆ ಅಂದರೆ ಒಟ್ಟಿಗೆ ಬೆಳೆಯೋಣ, ಎಲ್ಲರೂ ಒಟ್ಟಿಗೆ ಬೆಳೆಯೋಣ. ಇವತ್ತಿನ ವಿಡಿಯೋಲಿ ಒಳ್ಳೆ ಹವ್ಯಾಸಗಳಿಂದ ಏನೆಲ್ಲ ಉಪಯೋಗಗಳಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ವಿಡಿಯೋಲಿ ಫ್ರೀ ಹ್ಯಾಂಡ್ ಸ್ಕೆಚಸ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಓಕೆ, ಬಾಯ್, ನಮಸ್ಕಾರ.